ದರ್ಶನ್ ಅವರು 2 ವಾರಗಳಲ್ಲಿ ಸುಮಾರು 10 ಕೆಜಿ ವೆಯ್ಟ್ ಲಾಸ್ ಆಗಿದ್ದಾರೆ. ಅವರಿಗೆ ಜೈಲ್ ಊಟ ಸೆಟ್ ಆಗ್ತಾ ಇಲ್ಲ. ದರ್ಶನ್ ಅವರಿಗೆ ಇನ್ನು ಮುಂದೆ ಮನೆಯಿಂದ ಪ್ರತಿನಿತ್ಯ ಊಟ ತಂದು ಕೊಡಬೇಕು. ಊಟದ ಜೊತೆಗೆ ಮನೆಯಿಂದನೇ ಒಂದು ಹಾಸಿಗೆ ಮತ್ತೆ ಪುಸ್ತಕಗಳನ್ನ ಕೊಡಬೇಕು. ಅಷ್ಟು ಡಲ್ ಆಗಿದ್ದಾರೆ, ಮಾನಸಿಕವಾಗಿ ತುಂಬ ನೊಂದಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ. ಯಾರ ಹತ್ರನೂ ಮಾತಾಡ್ತಿಲ್ಲ. ಭೇಟಿ ಮಾಡೋಕ್ಕೆ ಯಾರೇ ಬಂದರೂ ಕೂಡ ಕೆಲವು ಕ್ಷಣಗಳಷ್ಟೇ ಮಾತಾಡ್ತಾ ಇದ್ದಾರೆ. ಯಾರೂ ಒಳಗಡೆ ಕೂಡ ಬಿಡಬೇಡಿ, ನನ್ನ ಮೀಟ್ ಮಾಡೋಕ್ಕೆ, ನಾನು ಏಕಾಂಗಿಯಾಗಿ ಇರಬೇಕು ಅನ್ನೋ ಮಾತುಗಳನ್ನ ಕೂಡ ಆಡಿದ್ರು ಅನ್ನೋ ಒಂದು ವಿಷಯಗಳು ಕೇಳಬಹುದು. ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗೋ ಸಾಧ್ಯತೆಗಳಿದ್ದಾವೆ. ಅವ್ರನ್ನ ನಂಬ್ಕೊಂಡು ದುಡ್ಡು ಹಾಕಿರೋ ನಿರ್ಮಾಪಕರುಗಳ ಪರಿಸ್ಥಿತಿ ಏನು? ಆ ಕೋಪ ಅನ್ನೋದು, ಆ ಮೊಮೆಂಟಮಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಇದು ನಾವು ಮಾಡಲೇಬಾರ್ದಿತ್ತು ಅನ್ನೋದು ನನಗೆ ಆ 28 ದಿನಗಳು ಜೈಲಲ್ಲಿ ಇದ್ದಾಗ ಅನಿಸಿತ್ತು ಅನ್ನೋ ಥರ. 15 ದಿನಗಳಲ್ಲಿ ಊಟ ತಿಂಡಿ ಸರಿ ಹೋಗಿದೆ ಅಥವಾ ಯೋಚನೆ ಮಾಡಿ ವೆಯ್ಟ್ ಲಾಸ್ ಮಾಡೋದಿದೆ ಗೊತ್ತಾ, ಅದು ಡೆಫಿನೆಟ್ಲಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ರೇಣುಕಾ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿ ಸುಮಾರು ಒಂದು 2 ವಾರಗಳಾಗಿದೆ. 2 ವಾರದಿಂದ ಸಾಕಷ್ಟು ವಿಷಯಗಳು, ಸುದ್ದಿಗಳು ಆಚೆ ಬರ್ತಾ ಇದ್ದಾವೆ. ಬಟ್ ಸದ್ಯಕ್ಕೆ ಏನಂತ ಅಂದರೆ, ದರ್ಶನ್ ಅವರು 2 ವಾರಗಳಲ್ಲಿ ಸುಮಾರು 10 ಕೆಜಿ ವೆಯ್ಟ್ ಲಾಸ್ ಆಗಿದ್ದಾರೆ. ಅಂದರೆ 107 ಕೆಜಿ ಇದ್ದಂಥ ದರ್ಶನ್ ಅವರು ಈಗ ಸುಮಾರು 97 ಕೆಜಿಗೆ ಇಳಿದಿದ್ದಾರೆ. ಅವರಿಗೆ ಜೈಲ್ ಊಟ ಸೆಟ್ ಆಗ್ತಾ ಇಲ್ಲ. ಯಾಕಂದರೆ ಜೈಲಲ್ಲಿರೋ ಒಂದು ಅನ್ನ ಸಾಂಬಾರು ಆಗಿರ್ಬೋದು, ಮುದ್ದೆ ಆಗಿರಬಹುದು, ಅಥವಾ ಬೆಳಗಿನ ತಿಂಡಿ ಇಡ್ಲಿ ಆಗಿರ್ಬೋದು, ಅದು ಅವರಿಗೆ ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಿಂದ ಜೈಲಲ್ಲಿ ಇನ್ನು ಮುಂದೆ ದರ್ಶನ್ ಅವರಿಗೆ ಮನೆ ಊಟ ಕೊಡಿ, ಮನೆಯಿಂದನೇ ಊಟ ದಿನ ಕಳಿಸ್ಕೊಡ್ಬೇಕು ಅನ್ನೋ ಒಂದು ವಿಚಾರವಾಗಿ ಅವರ ವಕೀಲರು ಹೈಕೋರ್ಟಿಗೆ ಮೊರೆ ಹೋಗಿದ್ದಾರೆ. ಹೈಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಅವರಿಗೆ ಇನ್ನು ಮುಂದೆ ಮನೆಯಿಂದ ಪ್ರತಿನಿತ್ಯ ಊಟ ತಂದು ಕೊಡಬೇಕು, ಊಟದ ಜೊತೆಗೆ ಅವರಿಗೆ ಮನೆಯಿಂದನೇ ಒಂದು ಹಾಸಿಗೆ ಮತ್ತು ಪುಸ್ತಕಗಳನ್ನ ಕೊಡಬೇಕು ಅಂತ. ಏನಕ್ಕಪ್ಪ ಈ ವಿಚಾರಗಳು ಅಂತ ಅಂದರೆ, ದರ್ಶನ್ ಅವರು ಈ ವಿಚಾರದಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿಗೆ ಸೇರಿ ಸುಮಾರು ಒಂದು 2 ವಾರಗಳಾಗಿ, 2 ವಾರದಿಂದನೂ ಕೂಡ ದರ್ಶನ್ ಅವರು ಬಂದಿರೋ ಮಾಹಿತಿಗಳ ಪ್ರಕಾರ ಸಾಕಷ್ಟು ಡಲ್ ಆಗಿದ್ದಾರೆ, ಮಾನಸಿಕವಾಗಿ ತುಂಬ ನೊಂದಿದ್ದಾರೆ, ಡಿಸ್ಟರ್ಬ್ ಆಗಿದ್ದಾರೆ. ಯಾರ ಹತ್ರನೂ ಮಾತಾಡ್ತಿಲ್ಲ. ಭೇಟಿ ಮಾಡೋಕ್ಕೆ ಯಾರೇ ಬಂದರೂ ಕೂಡ ಕೆಲವು ಕ್ಷಣಗಳಷ್ಟೇ ಮಾತಾಡ್ತಾ ಇದ್ದಾರೆ. ಯಾರೂ ಒಳಗಡೆ ಕೂಡ ಬಿಡಬೇಡಿ, ನನ್ನ ಮೀಟ್ ಮಾಡೋಕ್ಕೆ, ನಾನು ಏಕಾಂಗಿಯಾಗಿ ಇರಬೇಕು ಅನ್ನೋ ಮಾತುಗಳನ್ನ ಕೂಡ ಆಡಿದ್ರು ಅನ್ನೋ ಒಂದು ವಿಷಯಗಳು ಕೇಳಿಬಂದಿದ್ವು. ಈಗ ಇನ್ನು ಜೈಲು ಊಟಕ್ಕೆ ವಿಷಯಕ್ಕೆ ಬಂದರೆ, ಸಾಮಾನ್ಯವಾಗಿ ದರ್ಶನ್ ಅವರು ಆಚೆ ಕಡೆ ಇದ್ದಾಗ ಶೂಟಿಂಗು ಮತ್ತೊಂದು ಮಗದೊಂದು ಅಂತ ಬಂದಾಗ ಅವರೇ ಎಷ್ಟೊಂದು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು, ನಾನು ನಾನ್ ವೆಜ್ ಪ್ರಿಯ, 3 ಟೈಮ್ಸ್ ಬೇಕಾ ನಾನ್ ವೆಜ್ ತಿಂತೀನಿ ಅಂತ. ಬಟ್ ಆದರೆ ಜೈಲಲ್ಲಿ ಹೇಗೆ ಅಂತ ಅಂದರೆ, ವಾರಕ್ಕೊಂದ್ಸಲ ನಾನ್ ವೆಜ್ ಕೊಡ್ತಾರೆ. ಅದು ಒಂದು ಮಾತ್ರ ಅಲ್ಲ, ಸದ್ಯಕ್ಕೆ ದರ್ಶನ್ ಅವರು ವಿಚಾರಣಾ ಕೈದಿಯಾಗಿ ಒಳಗಿದ್ರು ಕೂಡ ಬೇರೆ ಎಲ್ಲ ಕೈದಿಗಳನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಬೇರೆ ಎಲ್ಲ ಕೈದಿಗಳಿಗೆ ಯಾವ ರೀತಿ ಫುಡ್ ಕೊಡ್ತಾರೋ ಅದೇ ರೀತಿಯ ಫುಡ್ನ ಪಾಲಿಸಿ ದರ್ಶನ್ ಅವರು ಕೂಡ ಜೈಲಿನಲ್ಲಿ ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೆ ಜೈಲಿನಲ್ಲಿ ಫುಡ್ ಸೆಟ್ ಆಗ್ತಿಲ್ಲ ದರ್ಶನ್ ಅವರಿಗೆ. ಯಾಕಂದರೆ 2 ವಾರಗಳಲ್ಲಿ 10 ಕೆಜಿ ಡೌನ್ ಆಗೋದು ಇಟ್ಸ್ ನಾಟ್ ಎ ಗುಡ್ ಸೈನ್. ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಸದ್ಯಕ್ಕೆ ಆರೋಪಿಯಾಗಿರುವ ದರ್ಶನ್ ಮುಂದಿನ ದಿನಗಳಲ್ಲಿ ವಿಚಾರಣೆ ಅಂತ ಆದಾಗ ಒಂದು ವೇಳೆ ನಿರಪರಾಧಿ ಅಂತನೋ ಅಥವಾ ಜಸ್ಟ್ ಭಾಗಿಯಾಗಿದ್ರು ಅನ್ನೋ ಒಂದು ಕಾರಣದಲ್ಲಿ ಶಿಕ್ಷೆ ಕಡಿಮೆಯಾಗಿ ಆಚೆ ಬರುವಂಥ ಒಂದು ಸಾಧ್ಯತೆಗಳಿದ್ದಾಗ ದರ್ಶನ್ ಅವರು ವೆಯ್ಟ್ ಇನ್ನೂ ಕಡಿಮೆ ಜಾಸ್ತಿ ಲಾಸ್ ಆದರೆ, ಅವರ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಅನಾಹುತವಾದರೆ ಅವ್ರನ್ನ ನಂಬ್ಕೊಂಡು ದುಡ್ಡು ಹಾಕಿರೋ ನಿರ್ಮಾಪಕರುಗಳ ಪರಿಸ್ಥಿತಿ ಏನು? ಸೊ ಈ ಎಲ್ಲ ಒಂದು ಕಾರಣಗಳನ್ನ ಮುಂದಿಟ್ಕೊಂಡ್ಬಿಟ್ಟು ಅವರ ವಕೀಲರು ಹೈಕೋರ್ಟಿಗೆ ಅರ್ಜಿ ಮನವಿ ಕೊಟ್ಟಿದ್ದಾರೆ. ಏನಂತ ಅಂದರೆ, ದಯವಿಟ್ಟು ಇನ್ನು ಮುಂದೆ ದರ್ಶನ್ ಅವರಿಗೆ ಜೈಲು ಊಟ ಸೆಟ್ ಆಗ್ತಾ ಇಲ್ಲ, ಆ ಜೈಲೂಟ ತಿನ್ನೋದ್ರಿಂದ ಅವರ ಒಂದು ವೆಯ್ಟ್ ಲಾಸ್ ಆಗಿದೆ ಮತ್ತು ಆರೋಗ್ಯದಲ್ಲಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ಅದರಿಂದ ಪ್ರತಿನಿತ್ಯ ಅವರಿಗೆ ಮನೆಯಿಂದನೇ ಊಟ ಕಳಿಸ್ಕೊಡಿ, ಮನೆಯಿಂದನೇ ಅವರಿಗೆ ಬೇಕಾದಂಥ ಫುಡ್ನ ನಾವು ಮನೆಯಿಂದ ಮಾಡಿ ತಂದು ಕೊಡ್ತೀವಿ, ಅದಕ್ಕೆ ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಅಂತ ಹೈಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ಆ್ಯಂಡ್ ಈ ವಿಚಾರನ ಜೈಲಿನ ಅಧಿಕಾರಿಗಳಿಗೂ ತಿಳಿಸಿ. ಬರೀ ಊಟ ಮಾತ್ರ ಅಂತಲ್ಲ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರ್ದೇ ಇರೋ ಕಾರಣಕ್ಕೆ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗೋ ಒಂದು ಸಾಧ್ಯತೆ ಇದೆ. ಆ್ಯಂಡ್ ವೆಯ್ಟ್ ಲಾಸಿಗೆ ಅದು ಕೂಡ ಇನ್ನೊಂದು ಮುಖ್ಯವಾದ ಕಾರಣ ಅನ್ನೋ ಕಾರಣಕ್ಕೆ ಮನೆಯಿಂದ ಹಾಸಿಗೆ ತಂದು ಕೊಡೋ ಒಂದು ಅವಕಾಶ ಮಾಡಿಕೊಡಿ. ಜೊತೆಗೆ ಪುಸ್ತಕಗಳನ್ನ ಕೇಳಿದ್ದಾರೆ ದರ್ಶನ್ ಅವರು. ಅಂದರೆ ಜೈಲಲ್ಲಿ ನಾನು ಇದ್ದಾಗ ಸಾಮಾನ್ಯವಾಗಿ ಈ ವಿಚಾರವಾಗಿ ತುಂಬ ದೊಡ್ಡ ಸೆಲೆಬ್ರಿಟಿಯಾಗಿ ದೊಡ್ಡ ಸ್ಟಾರ್ಡಮ್ ಇದ್ದು, ಇವಾಗ ಇಂಥ ಒಂದು ಆರೋಪದಲ್ಲಿ ಒಳಗಿರ್ಬೇಕಾದ್ರೆ 100% ಆಗಿ 24 ಗಂಟೆಗಳ ಕಾಲನೂ ಅವ್ರು ಇದನ್ನು ಯೋಚನೆ ಮಾಡ್ತಾ ಇರ್ತಾರೆ. ನಡೆದಿರೋ ಒಂದು ವಿಚಾರ ಏನಾಯಿತು, ಹೇಗಾಯಿತು, ಯಾಕಾಯಿತು, ನನಗಿದು ಬೇಕಿತ್ತಾ, ನಾನಿದು ಮಾಡಬಾರ್ದಿತ್ತೇನೋ. ಆ ಒಂದು ಕ್ಷಣ ಎಲ್ಲೋ ಒಂದು ಕಡೆ ಅವ್ರು ಹಿಂದಿನ ಬಾರಿ ಕೂಡ ಜೈಲಿಗೆ ಹೋಗಿ ಆಚೆ ಬಂದಮೇಲೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಆ ಕೋಪ ಅನ್ನೋದು, ಆ ಮೂಮೆಂಟಮಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಇದು ನಾವು ಮಾಡಲೇಬಾರ್ದಿತ್ತು ಅನ್ನೋದು ನನಗೆ ಆ 28 ದಿನಗಳು ಜೈಲಲ್ಲಿ ಇದ್ದಾಗ ಅನಿಸಿತ್ತು ಅನ್ನೋ ಥರ. ಇವಾಗಲೂ ಕೂಡ ಅವ್ರಿಗೆ ಅದೇ ರೀತಿ ಆಗಿರುತ್ತೆ. ಯಾಕಂದರೆ 2011ರಲ್ಲಿ ನಡೆದಿರೋ ವಿಚಾರ ಈಗ ಮತ್ತೆ 2024 ಸುಮಾರು 13 ವರ್ಷಗಳ ನಂತರ ದರ್ಶನ್ ಅವರ ಕರಿಯರಲ್ಲೂ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ, ಅಭಿಮಾನಿಗಳಲ್ಲೂ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ.
ಈ ರೀತಿ ಇರಬೇಕಾದ್ರೆ ಅವರ ಒಂದು ಜೀವನ ಇದ್ದಿದ್ದು, ಜೀವನ ಶೈಲಿ, ದಿನನಿತ್ಯ ಅವರು ಶೂಟಿಂಗು, ಮತ್ತೊಂದು ಮಗದೊಂದು ಎಲ್ಲ ಬಿಟ್ಟು ಈ ವಿಚಾರದಲ್ಲಿ ಒಳಗಿರಬೇಕಾದ್ರೆ ಸಾಮಾನ್ಯ ಮನುಷ್ಯನೇ ಯೋಚನೆಗೆ ಒಳಪಡ್ತಾನೆ. ಅಂತೇಳಿ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ, ಸಾಕಷ್ಟು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. 24 ಗಂಟೆ ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲೋ ಒಂದು ಕಡೆ ಒಂದು ಪುಸ್ತಕಗಳನ್ನ ಕೊಟ್ಟಾಗ, ಓದ್ತಾ ಹೋದಾಗ ಅವರ ಮೈಂಡ್ ಲಿಟಲಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಡೈವರ್ಟ್ ಆಗುತ್ತೆ, ಅವ್ರಿಗೊಂದು ಮನಃಶಾಂತಿ ಸಿಗುತ್ತೆ. ಸೊ ಎಲ್ಲೋ ಒಂದು ಕಡೆ ಅವರು ಆರೋಗ್ಯನ ಕಾಪಾಡೋದು ಕೂಡ ವಕೀಲರಾಗಿ ಅವರ ಕರ್ತವ್ಯ ಅನ್ನೋ ಒಂದು ಕಾರಣದಿಂದ ಅವರು ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಬಟ್ ಗೊತ್ತಿಲ್ಲ ಹೈಕೋರ್ಟು ಈ ಅರ್ಜಿನ ಸ್ವೀಕರಿಸಿ ಇದಕ್ಕೆ ಯಾವ ರೀತಿಯ ಒಂದು ಡಿಸಿಷನ್ ಕೊಡುತ್ತೋ, ಅಥವಾ ಸೆಲೆಬ್ರಿಟಿ ಅನ್ನೋ ಒಂದು ಕಾರಣದಿಂದ ಹೇಳೋಕ್ಕಾಗಲ್ಲ. ಯಾಕಂದರೆ ತುಂಬ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಸಾಕಷ್ಟು ಬಾರಿ ಈ ರೀತಿಯ ಒಂದು ನಿರ್ಧಾರನ ತಗೊಂಡಿದ್ದಾರೆ. ಆಯಿತು ಕೊಡಬಹುದು ಅನ್ನೋ ಒಂದು ಒಪಿನಿಯನ್ನು, ಒಂದು ಓಕೆ ಅನ್ನೋ ಒಂದು ಇದನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ಏನಾದರೂ ಅದೇ ರೀತಿಯ ಹೈಕೋರ್ಟ್ ಒಂದು ನಿರ್ಧಾರ ತಗೊಂಡು ಆಯಿತು ಇನ್ನು ಮುಂದೆ ಅವರಿಗೆ ಮನೆ ಊಟ ಕೊಡಿ ಅಂತ ಆದರೆ 3 ಹೊತ್ತು ದರ್ಶನ್ ಅವರಿಗೆ ಮನೆಯಿಂದನೇ ಊಟ ಬರುತ್ತೆ, ಜೊತೆಗೆ ಹಾಸಿಗೆ ಮತ್ತು ಓದೋಕ್ಕೆ ಅವ್ರಿಗೊಂದು ಸದ್ಯಕ್ಕೆ ಒಂದು ಮನಃಶಾಂತಿ ಸಿಗೋಕ್ಕೆ ಅಥವಾ ಮನಸ್ಸು ಡೈವರ್ಟ್ ಆಗೋ ಒಂದು ಕಾರಣಕ್ಕೆ ಪುಸ್ತಕಗಳನ್ನು ಕೊಡಿ ಅನ್ನೋದನ್ನು ಆ ಅರ್ಜಿಯಲ್ಲಿ ವಕೀಲರು ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ವಿಚಾರ ಏನಂತಂದರೆ ದರ್ಶನ್ ಅವರು ಕೂಡ ಸಿನಿಮಾ ಅಂತ ವಿಚಾರಕ್ಕೆ ಬಂದಾಗ ತೂಕ ಇಳಿಸ್ಕೊಂಡಿರೋದು, ತೂಕ ಹೆಚ್ಚಿಸ್ಕೊಂಡಿರೋದು ಪ್ರತಿಯೊಂದು ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಅಂದರೆ ಅದಕ್ಕೆ ಒಂದು ಸ್ಟ್ರಿಕ್ಟ್ ಆಗಿರೋ ಒಂದು ಡಯಟ್ ಪ್ಲ್ಯಾನ್ಸ್ ಇರುತ್ತೆ, ಒಬ್ಬರು ಜಿಮ್ ಅವರ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಜಿಮ್ ಮಾಸ್ಟರ್ ಇನ್ಸ್ಟ್ರಕ್ಷನ್ನು, ಅದ್ರ ಪ್ರಕಾರ ಅವರು ಇಂತಿಷ್ಟು ದಿನಗಳಲ್ಲಿ ಹೀಗೀಗೆ ಮಾಡಬೇಕು, ಈ ರೀತಿ ಮಾಡಿ ವೆಯ್ಟ್ ಲಾಸ್ ಮಾಡಬೇಕು, ಆ ಕ್ಯಾರೆಕ್ಟ್ರಿಗೆ ತಕ್ಕಂಗೆ ರೆಡಿ ಆಗಬೇಕು ಅನ್ನೋದಿರುತ್ತೆ. 15 ದಿನಗಳಲ್ಲಿ ಊಟ ತಿಂಡಿ ಸರಿ ಹೋಗಿದೆ ಅಥವಾ ಯೋಚನೆ ಮಾಡಿ ವೆಯ್ಟ್ ಲಾಸ್ ಮಾಡೋದಿದೆ ಗೊತ್ತಾ, ಅದು ಡೆಫಿನೆಟ್ಲಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕಂದರೆ ಮುಂಚೆ ಕೂಡ ದರ್ಶನ್ ಅವರು ಡಯಟ್ ಮಾಡಿದಾಗ ಎಲ್ಲೋ ರೈಸ್ ಕಟ್ ಡೌನ್ ಮಾಡಿದಾಗ ಪ್ರೋಟೀನ್ ಫುಡ್ಗಳು ಮತ್ತು ಬೇರೆ ಬೇರೆ ರೀತಿಯ ಒಂದು ಹೆಲ್ತಿ ಫುಡ್ಗಳನ್ನ ಕನ್ಸ್ಯೂಮ್ ಮಾಡಿರ್ತಾರೆ. ಕನ್ಸ್ಯೂಮ್ ಮಾಡೋದ್ರ ಜೊತೆಗೆ ಖಂಡಿತವಾಗಿಯೂ ನಾನ್ ವೆಜ್ನ ತಿಂತಾರೆ. ವೆಯ್ಟ್ ಲಾಸ್ ಮಾಡೋಕ್ಕೆ ಇದ್ರೂ ಕೂಡ ಚಿಕನಲ್ಲಿ ಪ್ರೋಟೀನ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಜಿಮ್ ಇನ್ಸ್ಟ್ರಕ್ಟರೇ ಗೈಡ್ ಮಾಡ್ತಾರೆ ತಿನ್ನಬೇಕು ಅಂತ. ಬಟ್ ಆದರೆ 3 ಟೈಮ್ಸು ನಾನ್ ವೆಜ್ ಇಷ್ಟಪಡೋ ಒಬ್ಬರು ದರ್ಶನ್ ಅವರು ಇಲ್ಲಿ ವಾರಕ್ಕೊಂದ್ಸಲ ನಾನ್ ವೆಜ್ಜು ಬಿಟ್ಟರೆ ಪ್ರತಿದಿನ ಅನ್ನ ಸಾರು. ಅದರಲ್ಲೂ ಎಸ್ಪೆಷಲಿ ದರ್ಶನ್ ಅವರು ಶೂಟಿಂಗ್ ಅಂತ ಬಂದಾಗ ಅವರ ಒಂದು ಸ್ವಂತ ಬ್ಯಾನರಲ್ಲಿ ಒಂದು ಸಿನಿಮಾ ಆಯಿತು ಪ್ರೊಡಕ್ಷನ್ಲಿ ಅಂದರೆ ಆ ಪ್ರೊಡಕ್ಷನ್ ಸೆಟ್ಟಲ್ಲಿ ಶೂಟಿಂಗ್ ನಡೆದಷ್ಟು ದಿನ ಕೂಡ ನಾನ್ ವೆಜ್ಜೇ ಇರ್ತಿತ್ತು. ಅದು ಕೇವಲ ದರ್ಶನ್ ಅವರಿಗಲ್ಲ, ಆ ಶೂಟಿಂಗಲ್ಲಿ ಆ ಪ್ರೊಡಕ್ಷನ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ನಾನ್ ವೆಜ್ ಇರೋದು. ಬರೀ ಸ್ಟಾರ್ಗಳು ಮಾತ್ರ ತಿನ್ನಬೇಕು ಅಥವಾ ಡೈರೆಕ್ಟ್ರು ತಿನ್ನಬೇಕು, ಬೇರೆಯವ್ರೆಲ್ಲ ವೆಜ್ ತಿನ್ನಬೇಕು, ಆ ರೀತಿ ಯಾವುದೂ ಇರಲಿಲ್ಲ. ಅವರು ಊಟದ ವಿಚಾರಕ್ಕಂತೂ ಬಂದರೆ ದರ್ಶನ್ ಅವರು ಮಾತ್ರ ಅಲ್ಲ, ಅವರ ಜೊತೇಲಿ ಯಾರೇ ಇದ್ದರೂ ಕೂಡ ಒಳ್ಳೆಯ ಊಟನೇ ಕೊಡಿಸ್ತಾ ಇದ್ದರು, ಹೊಟ್ಟೆ ತುಂಬ ನಾನ್ ವೆಜ್ ಊಟನೇ ಹಾಕಿಸ್ತಾಯಿದ್ರು. ಆ ರೀತಿಯ ಒಂದು ಊಟದ ವಿಚಾರದಲ್ಲಿ ಅಷ್ಟು ಊಟನ ಅಥವಾ ನಾನ್ ವೆಜ್ನ ತುಂಬ ಇಷ್ಟಪಟ್ಟು ತಿನ್ನುವಂಥ ವ್ಯಕ್ತಿ, ಜೊತೆಗಿದ್ದವ್ರು ಎಲ್ರಿಗೂ ಕೊಡಿಸೋಂಥ ವ್ಯಕ್ತಿ. ಬಟ್ ಆದರೆ ಈಗ ಸದ್ಯಕ್ಕೆ ಜೈಲಿನ ಪರಿಸ್ಥಿತಿಲಿ ಅವರು ಇಷ್ಟಪಟ್ಟಿರೋ ಊಟನ ಮಾಡೋಕ್ಕಾಗ್ತಿಲ್ಲ, ಮಾಡೋ ಒಂದು ಫೆಸಿಲಿಟಿ ಕೂಡ ಇಲ್ಲ. ವಿಚಾರಣಾ ಕೈದಿ ಆಗಿರೋದ್ರಿಂದ ಅವ್ರನ್ನೂ ಬೇರೆ ಕೈದಿಗಳ ಥರನೇ ಟ್ರೀಟ್ ಮಾಡ್ತಿದ್ದಾರೆ. ಬಟ್ ಇದರಿಂದ ಎಲ್ಲೋ ಒಂದು ಅವರ ಆರೋಗ್ಯಕ್ಕೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ವಕೀಲರು ಈ ಅರ್ಜಿ ಸಲ್ಲಿಸಿದ್ದಾರೆ. ನೋಡೋಣ ಹೈಕೋರ್ಟ್ ಇದಕ್ಕೆ ಯಾವ ರೀತಿಯ ಒಂದು ಆನ್ಸರ್ ಕೊಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.